ಇದು ದಾವಣಗೆರೆ ಪರಿಸ್ಥಿತಿನ ಹಾಸನದಲ್ಲೂ ಕೂಡ ಬಸ್ ಸಂಚಾರ ಇದೆಯಾ ಅಂತ ಪ್ರಯಾಣಿಕರು ಪ್ರಶ್ನೆ ಮಾಡಿದ್ರೆ ಬಸ್ ಸಂಚಾರ ನೋಡೋದು ಸಿಗ್ತಾ ಇಲ್ಲ. ಹಾಗಾಗಿ ಅಲ್ಲೂ ಕೂಡ ಮುಷ್ಕರದ ಬಿಸಿ ಪ್ರಯಾಣಿಕರಿಗೆ ತಟ್ಟಿದೆ ಅಂತ. ಹಾಸನ ಜಿಲ್ಲೆಯಲ್ಲಿ ಬಸ್ಗಳು ಇಲ್ಲದೆ ಪ್ರಯಾಣಿಕರು ಈ ಕ್ಷಣಕ್ಕೂ ಕೂಡ ಪರದಾಡ್ತಿದ್ದಾರೆ. ಬೇರೆ ಊರುಗಳಿಗೆ ಹೋಗಬೇಕಾಗಿದ್ದ ಪ್ರಯಾಣಿಕರು ಬಸ್ಗಳು ಸಿಗ್ತಾ ಇಲ್ಲ ಅಂತ ಕಂಗಾಲಾಗಿದ್ದಾರೆ. ಸರ್ಕಾರಿ ಬಸ್ ಇಲ್ಲದಿರೋದ್ರಿಂದ ಖಾಸಗಿ ಬಸ್ನ ಎಂಟ್ರಿ ಆಗಿದೆಯಂತೆ. ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟಿದೆ ಖಾಸಗಿ ಬಸ್ಗಳು. ಸರ್ಕಾರಿ ಬಸ್ ಇರಲ್ವಾ, ಪರವಾಗಿಲ್ಲ, ಖಾಸಗಿ ಬಸ್ ಅನ್ನ ಸಿದ್ಧ ಮಾಡಿದ್ದೀವಿ ನಾವು. ಹಾಸನದಲ್ಲಿ ಖಾಸಗಿ ಬಸ್ಗಳು ಆರಾಮಾಗಿ ಓಡಾಟಕ್ಕೆ ಸಿದ್ಧವಾಗಿ ನಿಂತಿದೆಯಂತೆ. ಮೈಸೂರು ಬೆಂಗಳೂರು ಕಡೆಗೆ ಖಾಸಗಿ ಬಸ್ಗಳ ಸಂಚಾರ ಆಗುತ್ತೆ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ. ಈಗ ಖಾಸಗಿ ಬಸ್ಗಳ ದರ್ಬಾರ್ ಸಾರಿಗೆ ಇಲಾಖೆ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿತ್ತು. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ಬಸ್ಗಳು ಓಡಾಟ ಇಲ್ಲ ಅಂದ್ರೆ ಸಿಬ್ಬಂದಿ ಮುಷ್ಕರವನ್ನ ಮುಂದುವರೆಸಿದ್ರೆ ನಾವು ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಖಾಸಗಿ ಬಸ್ಗಳ ಓಡಾಟ ಆಗುತ್ತೆ, ಪ್ರಯಾಣಿಕರಿಗೆ ಸಮಸ್ಯೆ ಇರಲ್ಲ ಅಂತ. ಈಗ ನೋಡಿ, ಸಾರಿಗೆ ಇಲಾಖೆ ಏನೋ ಖಾಸಗಿ ಬಸ್ಗಳ ಓಡಾಟಕ್ಕೆ ನಿರ್ಧಾರ ಮಾಡಿದೆ. ಅನೇಕ ಸರ್ಕಾರಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಈಗ ಖಾಸಗಿ ಬಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಜನ ಏನೋ ಈಗ ಸರ್ಕಾರಿ ಬಸ್ ಇಲ್ಲ ಅನ್ನೋ ಕಾರಣಕ್ಕೆ ಖಾಸಗಿ ಬಸ್ ಹತ್ಕೊಂಡ್ರೆ ನಿಮಗೆ ಹೆಣ್ಮಕ್ಳಿಗೆ ಶಕ್ತಿ ಯೋಜನೆಯ ಲಾಭ ಸಿಗ್ತಲ್ಲ, ಹಾಗೆ ಖಾಸಗಿ ಬಸ್ನವ್ರು ಒಪ್ಕೊಳ್ಳಲ್ಲ. ಏನ್ ಸರ್, ಸರ್ಕಾರನೇ ನಿಯೋಜನೆ ಮಾಡಿದೆಯಲ್ಲ ನಿಮ್ಮ ಬಸ್ಸನ್ನು, ನಮ್ಮನ್ನ ಫ್ರೀಯಾಗಿ ಕರ್ಕೊಂಡು ಹೋಗಿ ಅಂದರೆ ಫ್ರೀಯಾಗಿ ಕರ್ಕೊಂಡು ಹೋಗಲ್ಲ. ಟಿಕೆಟ್ಗೆ ದರ ಕೊಟ್ಟೇ ಪ್ರಯಾಣ ಮಾಡಬೇಕು. ಆ ದರ ಅವ್ರು ಹೇಳಿದಷ್ಟೇ ಕೊಡಬೇಕಾಗತ್ತೆ. ಅದು ಒಂದು ರೇಟ್ ಇರುತ್ತಾ? ಇಲ್ಲ, ಡಬಲ್ ತ್ರಿಬಲ್ ಎಲ್ಲ ತಗೊಳ್ತಾರೆ ಈಗ. ಯಾಕಂದರೆ ಸರ್ಕಾರಿ ಬಸ್ಗಳಿಲ್ಲ, ಅನಿವಾರ್ಯವಾಗಿ ಇದೇ ಬಸ್ ಹತ್ಕೊಳ್ತೀರಿ, ಪ್ರಯಾಣ ಮಾಡೇ ಮಾಡ್ತೀರಿ ಅನ್ನುವಂಥ ನಂಬಿಕೆ ಇರುತ್ತೆ. ಹಾಗಾಗಿ ಈ ಬಂದನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಖಾಸಗಿ ಬಸ್ನವರು. ಹಾಗಾಗಿ ಡಬಲ್ ತ್ರಿಬಲ್ ದುಡ್ಡೆಲ್ಲ ಕೊಟ್ಕೊಂಡು ಊರಿಗೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಪ್ರಯಾಣಿಕರಿಗೆ ಇರುತ್ತೆ. ಹಾಗಾಗಿ ಖಾಸಗಿ ಬಸ್ಗಳ ಓಡಾಟ, ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಯನ್ನು ಸಾರಿಗೆ ಇಲಾಖೆಯವರು ಕೂಡ ಮಾಡಿಕೊಂಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಪ್ರಯಾಣಿಕರಿಗೆ ಖಾಸಗಿ ಬಸ್ಗಳನ್ನ ಬಿಟ್ಟರೆ ಸರ್ಕಾರಿ ಬಸ್ಗಳಂತೂ ಸಿಗೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ಹಾಸನದ ಚಿತ್ರಣ ನೋಡಿದಾಗ ಸಿಗುತ್ತೆ. ನೋಡಿ, ಯಾವತ್ತೂ ಕೂಡ ಖಾಸಗಿ ಬಸ್ಗಳು ಅಟ್ಲೀಸ್ಟ್ ಈಗ ನೀವು ಬಸ್ ಸ್ಟ್ಯಾಂಡ್ನ ಎಂಟ್ರಿ ಒಳಗೂ ಕೂಡ ನಿಲ್ಲಕ್ಕೆ ಅವಕಾಶ ಇಲ್ಲ. ಬಟ್ ಈಗ ಸರ್ಕಾರಿ ಬಸ್ಗಳು ಎಲ್ಲಿ ನಿಂತ್ಕೊಳ್ತಾ ಇತ್ತಲ್ಲ, ಅದೇ ಜಾಗದಲ್ಲಿ ಖಾಸಗಿ ಬಸ್ಗಳು ಬಂದು ನಿಂತ್ಕೊಂಡ್ಬಿಟ್ಟಿದೆ. ಅಲ್ಲಿಗೆ ಇಲಾಖೆನೇ ಈ ಖಾಸಗಿ ಬಸ್ ಅವ್ರಿಗೆ ಮಾಹಿತಿ ಕೊಟ್ಟು, ನೋಡಿ ಸರ್, ನೀವು ಬರ್ಬೋದು, ಆರಾಮಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಜನರಿಗೆ ಅಂತ ವ್ಯವಸ್ಥೆ ಮಾಡಿಕೊಂಡು ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ.